ನಮಸ್ಕಾರ ವೀಕ್ಷಕರೇ. ಗುರುಗಳಾದವರು ಕೆಲವಷ್ಟು ಮಾರ್ಗಗಳನ್ನ ತೋರಿಸ್ತಾರೆ ಅಂತ ಹೇಳ್ತಾರಲ್ಲ, ಅಂತ ಗುರುಗಳು ಹೇಳ್ತಾ ಇರೋದು ಒಂದೇ ಮಾತು ಏನಂದ್ರೆ ಮ್ಯಾನಿಪುಲೇಷನ್ ಅನ್ನೋದು ನಡೀತಾ ಇದೆ. ಅಂದ್ರೆ ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಮೀಡಿಯಾಗಳ ಮೂಲಕ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕೆಲಸ ಕಾರ್ಯ ಎಲ್ಲಾನು ಬಿಟ್ಟು ಕೆಲವಷ್ಟರಲ್ಲಿ ಇನ್ವಾಲ್ವ್ ಆಗಿ ಅದೇ ನಮ್ಮ ಲೈಫು ಅಂತ ಬದುಕ್ತಾ ಇದೀವಿ. ಆ ರೀತಿ ನಮ್ಮ ಮೈಂಡ್ ನ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ. ಇದು ಸತ್ಯನಾ ಅನ್ನೋದಾದ್ರೆ ಹೌದು. ಎಕ್ಸಾಂಪಲ್, ನಮ್ಮನ್ನ ನೆಗೆಟಿವಿಟಿ ಕಡೆ ಅಂದ್ರೆ ನಮಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ. ಇದ್ರಲ್ಲಿ ಇದೇನೋ ಆಗುತ್ತೇನೋ ಅನ್ನೋ ರೀತಿ ಕ್ಯೂರಿಯಾಸಿಟಿ ಹುಟ್ಟಿಸಿ ನಮ್ಮ ಮೈಂಡ್ ಅನ್ನ ಒಂದು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಕಡೆ ಯೋಚನೆ ಮಾಡದೇ ಇರೋ ರೀತಿ ನಮ್ಮ ಮೈಂಡ್ ಅನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಇಟ್ಕೊಳ್ಳಿ. ಬಿಗ್ ಬಾಸ್ ಆಗ್ಬೋದು, ಇಲ್ಲ ಬೇರೆ ಬೇರೆ ಕಂಟೆಂಟ್ ಆಗ್ಬೋದು. ಅಲ್ಲಿ ಕಂಟೆಂಟ್ ಅಲ್ಲಿ ಏನಿರುತ್ತೆ, ಮೇನ್ ಆಗಿ ಹಾಕ್ಬಿಡ್ತಾರೆ. ಇಲ್ಲೊಂದು ಕಂಟೆಂಟ್ ತೋರಿಸಿ ನೋಡಿ, ಮತ್ತೆ ರಘು ಮೇಲೆ ಕೂಗಾಡಿದ ಅಶ್ವಿನಿ. ಅಂದ್ರೆ ನಮ್ಮ ಮೈಂಡ್ ಏನ್ ಮಾಡ್ತಾರೆ, ಓಕೆ ಯಾಕೆ ಕೂಗಾಡಿದ್ರು, ಏನಾಯ್ತಲ್ಲಿ, ಯಾಕೆ ಹೊಡೆದಾಡಿದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ಮ ತಲೆಗೆ ಹುಳ ರೀತಿ ಬಿಟ್ಬಿಡ್ತಾರೆ. ಏನೋ ಆಗಿರ್ಬೇಕು ನೋಡೋಣ ಅನ್ನೋದು, ಅದ್ರ ಬಗ್ಗೆನೆ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ. ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ವರಿನೇ ಮಾಡೋದಕ್ಕಾಗೋದಿಲ್ಲ. ರೀಸೆಂಟ್ ಆಗಿ ಮೋದಿ ಅವರು ಒಂದು ಮಾತು ಹೇಳಿದ್ರು, ನಮ್ಮ ದೇಶ ಇದೇ ಪರಿಸ್ಥಿತಿನಲ್ಲಿ ಇದ್ರೆ ಇನ್ನು 10 ವರ್ಷ ಆದ ಮೇಲೆ ನಮ್ಮ ದೇಶನ ಮುನ್ನಡೆಸೋದಕ್ಕೆ ಯುವಕರು ಮುಂದೆ ಬರೋದಿಲ್ಲ. ಯಾಕೆ ಅಂದ್ರೆ ಯುವಕರು, ಈಗಿರುವಂತ ಸ್ಟೂಡೆಂಟ್ಸ್ ಗಳಾಗ್ಬೋದು, ಯುವಕರಾಗ್ಬೋದು, ಎಲ್ಲರೂ ಮೊಬೈಲ್ ಅಲ್ಲಿ 90% ಆಫ್ ಅವರ ಟೈಮ್ ಅನ್ನ ಕಳೀತಾ ಇದ್ದಾರೆ. ದಿನದ 90% ಅಂದ್ರೆ ಫ್ರೀ ಟೈಮ್ ಇಟ್ಕೊಳ್ಳಿ, ಫ್ರೀ ಟೈಮ್ ಅಲ್ಲಿ 90% ಮೊಬೈಲ್ ಅಲ್ಲೇ ಕಳೀತಾ ಇದ್ದಾರೆ. ಹೊಸ ಇನ್ವೆನ್ಷನ್ಗಳು ಬರ್ತಾ ಇಲ್ಲ, ಹೊಸದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಬೇಕೇ ಆಗಿಲ್ಲ. ಯಾರಾದ್ರೂ ಗೆದ್ಕೊಳ್ಳಿ, ಯಾರಾದ್ರೂ ತಿನ್ಕೊಳ್ಳಿ, ಯಾರಾದ್ರೂ ಹಾಳಾಗ್ಲಿ ಅನ್ನೋ ಲೆವೆಲ್ಗೆ ಯುವಕರು ಬಂದ್ಬಿಟ್ಟಿದ್ದಾರೆ. ಒಂದು ಟೈಮ್ ನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೂ ಹುಡುಗರು ರೆಡಿ ಇರ್ತಾ ಇದ್ರು. ಈಗ ಏನು ಅಂದ್ರೆ ಮೊಬೈಲ್ಗೋಸ್ಕರ, ಮೊಬೈಲ್ ಅಲ್ಲಿ ಕಚ್ಚಾಡೋದು ನೋಡೋದಕ್ಕೋಸ್ಕರ, ತಮ್ಮ TRP ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೊಡೆದಾಡ್ತಾರೆ, ಹೋರಾಡ್ತಾರೆ. ಅದನ್ನ ಬಿಟ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಯಾರಿಗೂ ಇಲ್ಲ, ಪ್ರಶ್ನೆ ಮಾಡೋರೇ ಇಲ್ಲ ಅನ್ನೋ ಮಾತನ್ನ ಮೋದಿ ಅವರು ಕೂಡ ಹೇಳಿದ್ರು. ಇನ್ನೊಂದು 10 ವರ್ಷ ಹೋದ್ರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ಬೋದು ಲೆಕ್ಕ ಹಾಕೊಳ್ಳಿ. ಹುಡುಗರು ಎಲ್ಲರೂ ಕೂಡ ಮೊಬೈಲ್ ಅಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳ್ತಾ ಇರೋದು. ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿದೆ. ನಮ್ಮ ಮೈಂಡ್ ನ ಮ್ಯಾನಿಪುಲೇಷನ್ ಮಾಡ್ತಾರೆ ಅಂತಾನೆ ಒಬ್ರು ಗುರುಗಳು ಹೇಳಿದ್ದು. ಯಾವ ರೀತಿ, ನೆಗೆಟಿವ್ ಥಿಂಗ್ಸ್ ಮೂಲಕ. ಯಾವ್ದು ನೆಗೆಟಿವ್? ಯಾವ್ದಾದ್ರು ಜಗಳ ಆಗ್ತಾ ಇದ್ರೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ, ಏನ್ ಮಾಡ್ತಾರೆ, ಹೆಂಗ್ ಹೊಡೆದ, ಮುಂದೇನಾಗುತ್ತೆ, ಯಾರು ಹೊಡಿತಾರೆ, ಯಾರು ಬೈತಾರೆ, ಏನಂತ ಬೈತಾರೆ, ಈ ತರ ಕ್ಯೂರಿಯಾಸಿಟಿ ನಮ್ಮ ತಲೆಗೆ ಹುಳ ಬಿಟ್ಬಿಡ್ತಾರೆ. ನಾವು ನೋಡ್ಲೇಬೇಕು ಇದನ್ನ ಅನ್ನೋ ಹಾಗೆ ಮಾಡ್ಬಿಟ್ಬಿಡ್ತಾರೆ. ಅದನ್ನೇ ಎಕ್ಸಾಂಪಲ್ ನಾನು ಹೇಳಿದ್ದು, ಬಿಗ್ ಬಾಸ್ ಮನೆಯಲ್ಲಿ ರಘು ಮೇಲೆ ಕೂಗಾಡಿದ ಅಶ್ವಿನಿ ಅಂತ ಒಂದು ಕಂಟೆಂಟ್ ಆಗ್ಬಿಟ್ರು ಅನ್ಕೊಳ್ಳಿ. ಎಲ್ಲ ಅದನ್ನೇ ನೋಡ್ಬೇಕು ಕಾಯ್ತಾ ಇರ್ತಾರೆ. ಅಲ್ಲಿ ಏನೂ ಆಗಿರಲ್ಲ, ಕೆಲವಷ್ಟು ಸ್ಕ್ರಿಪ್ಟೆಡ್ ಇರುತ್ತೆ, ಕೆಲವಷ್ಟು ಸಣ್ಣದಾಗಿ ಏನೋ ಒಂದು ಮಾತಾಗಿರುತ್ತೆ. ಅದನ್ನೇ ದೊಡ್ಡ ಹೈಲೈಟ್. ಬಿಬಿ ಮನೆಯಲ್ಲಿ ಹೊರಗೆ ಹೋಗ್ತಾರ ಅಶ್ವಿನಿ, ಮೇಲೆ ಕಾಲಿಡೋಂಗಿಲ್ಲ. ಬಿಗ್ ಬಾಸ್ ರಣರಂಗದಲ್ಲಿ ಇಲ್ಲಿ ಅಶ್ವಿನಿ ಯುದ್ಧ, ಅಲ್ಲೇನು ಗನ್ಗಳು ಕೊಟ್ಟು ಯುದ್ಧ ಮಾಡಿಸ್ತಾ ಇರ್ತಾರ. ಅಂದ್ರೆ ನಮ್ಮ ಮೈಂಡ್ ಸೆಟ್ ನ ಯಾವ ರೀತಿ ಇಲ್ಲಿ ಸೆಟ್ ಮಾಡ್ತಾ ಇದಾರೆ ಅಂದ್ರೆ, ಈ ನೆಗೆಟಿವ್ ವಿಷಯಗಳ ಬಗ್ಗೆ ಜಗಳ ಆಡೋದನ್ನ ನೋಡ್ಬೇಕು, ಒಬ್ರು ಹೊಡೆದಾಡೋದನ್ನ ನೋಡ್ಬೇಕು, ಯಾಕೆ ಹೊಡೆದಾಡ್ತಾರೆ, ಏನಿದೆ ಅನ್ನೋ ಕ್ಯೂರಿಯಾಸಿಟಿ ನಮ್ಮಲ್ಲಿ ಹುಟ್ಟಾಕ್ಬೇಕು. ಇಂಥ ವಿಷಯಗಳನ್ನ ನಮ್ಮ ತಲೆಗೆ ತುಂಬಿ ಬಿಟ್ಬಿಡ್ತಾರೆ. ಇನ್ನು ಅದನ್ನ ಬಿಟ್ಟು ಫನ್ ನಮ್ಮ ತಲೆಗೆ ತುಂಬಿ ಬಿಟ್ಬಿಡ್ತಾರೆ. ಇದೇ ರೀತಿ ಹೋದ್ರೆ ನಮ್ಮ ದೇಶದ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಪೂರ್ತಿಯಾಗಿ ಹದಗೆಡುತ್ತೆ ಅಂತಾನೆ ಮೋದಿ ಅವರು ರೀಸೆಂಟ್ ಆಗಿ ಹೇಳಿರುವಂತ ಮಾತಿದು. ಹೌದು, ನಮ್ಮ ದೇಶದಲ್ಲಿ ಅಂತ ಪರಿಸ್ಥಿತಿನೇ ಇದೆ. ಕಿತ್ತೋಗಿರ್ಲಿ ರೋಡು, ಜನ ತಲೆ ಕೆಡಿಸ್ಕೊಳ್ಳಲ್ಲ. ಹಾಳಾಗ್ಲಿ, ದುಡ್ಡು ಗೌರ್ಮೆಂಟ್ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾರಾದ್ರೂ ಕೊಟ್ಕೊಳ್ಳಿ ದುಡ್ಡನ್ನ, ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲಾದ್ರೂ ಬಳಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ದೇಶದ ಮೇಲೆ ಸಾಲ ತಗೊಬಂದ್ವಿ, ಇನ್ನೊಂದು ಮಾಡಿದ್ವಿ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನ್ ಮಾಡ್ತಾ ಇದೀವಿ, ಮೊಬೈಲ್ ಅಲ್ಲಿ ಫ್ರೀ ಆಗಿ ಕೂತ್ಕೊಂಡು ಫ್ರೀ ಟೈಮ್ ನ ಎಂಜಾಯ್ ಮಾಡ್ತಾ ಇದೀವಿ. ಇನ್ನ ಈ ನೆಗೆಟಿವ್ ವಿಷಯಗಳನ್ನ ನಾವು ತುಂಬಿಕೊಂಡು ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ. ಒಂದು ಜರ್ಮನಿನಲ್ಲೋ ಫ್ರಾನ್ಸ್ ಎಲ್ಲೋ ರೀಸೆಂಟ್ ಆಗಿ ಈ ತರ ಒಂದು ಕತೆ ನಡೆದಿತ್ತು. ಫ್ರೀ ಬ್ರೆಡ್ ಅಂಡ್ ಬಟರ್ ಅಂತ ಏನೋ ಹೇಳ್ತಾರೆ ಅದನ್ನ. ಅಲ್ಲೇನ್ ಮಾಡಿದ್ದಾರೆ, ತಿನ್ನೋದಕ್ಕೆ ಊಟ, 3 ಟೈಮ್ ಫುಲ್ ಊಟ, ಎಂಟರ್ಟೈನ್ಮೆಂಟ್ಗೆ ಕೆಲವೊಂದು ಪ್ರೋಗ್ರಾಮ್ಗಳು, ಡೈಲಿ ಪ್ರೋಗ್ರಾಮ್ಗಳು ಕೊಟ್ಬಿಟ್ರು. 1 ವರ್ಷ ಅದೇ ರೀತಿ ಕಂಟಿನ್ಯೂ ಮಾಡಿದ್ರು. ಜನ ಎಲ್ಲ ಸೋಂಬೇರಿಗಳಾಗೋದ್ರು. ಜನಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಜನರೇಷನ್ ಇದ್ದಿದ್ದು ಪೂರ್ತಿಯಾಗಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಕೆಲಸ ಮಾಡ್ಬೇಕು ಅಂದ್ರೆ ಆಗ್ತಾ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಊರೇ ನಾಶ ಆಗೋಯ್ತು. ಅಂತ ಪರಿಸ್ಥಿತಿ ನಮ್ಮಲ್ಲೂ ಬರಬಹುದು. ಯಾಕೆ ಅಂದ್ರೆ ಎಲ್ಲರೂ ಕೂಡ ಮೊಬೈಲ್ ಅಲ್ಲಿ ಇಂಥ ನೆಗೆಟಿವ್ ವಿಷಯಗಳನ್ನ ಹುಡ್ಕೋದಕ್ಕೋಸ್ಕರ ಟೈಮ್ ಕಳಿತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ.
ಅದರಿಂದ ನಮ್ಮ ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಮೋದಿ ಅವ್ರು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ನಾವ್ ಏನ ಮಾಡ್ಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಬರೀ ಇಂಥ ಪ್ರೋಗ್ರಾಮ್ಗಳೇ, ರಕ್ಷಿತಾ ಮಾಡಿದ ತಪ್ಪಿಗೆ ಧ್ರುವ ಹೀಗೆ ಮಾಡೋದಾ. ಇನ್ನ ಇಲ್ಲೊಂದು ಮಾತು ಹೇಳ್ತಾರೆ, ಏನದು, ಕಿಚ್ಚನಿಗೆ ಪಿತ್ತ ನೆತ್ತಿಗೇರಿಸಿದ ರಕ್ಷಿತಾ, ಸೈಕೋ ಸೈತಾನಾದ ಕಿಚ್ಚ. ಅಂದ್ರೆ ಈ ಒಂದೊಂದು ವರ್ಡಿಂಗ್ಸ್ ಇರುತ್ತಲ್ಲ, ಅದು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಬಿಡಿ, ಆ ವರ್ಡಿಂಗ್ಸ್ ಇಂದ ಜನರ ಮೈಂಡ್ ಏನಾಗೋಗ್ಬಿಡುತ್ತೆ, ಇಲ್ಲೇನೋ ಜಗಳ ಆಗುತ್ತೆ, ಇಲ್ಲೇನೋ ಹೊಡೆದಾಡ್ತಾರೆ, ಇದನ್ನ ನಾನು ನೋಡ್ಬೇಕು ಅನ್ನೋ ಮೈಂಡ್ ನಮ್ಮಲ್ಲಿ ಬರ್ತಾ ಇದೆ. ನೆಗೆಟಿವಿಟಿ ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ನಾವು ಅದರಲ್ಲೇ ಒನ್ ಆಫ್ ದಿ ಪಾರ್ಟ್ ಆಗಿ ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ. ಇದನ್ನೇ ಗುರುಗಳಾದವ್ರು ಹೇಳಿದ್ದು, ಆದಷ್ಟು ಇಂಥದ್ರಿಂದ ಹೊರಗಡೆ ಬನ್ನಿ. ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಮೈಂಡ್ ಅಲ್ಲಿ ಆಲ್ರೆಡಿ ಹುಳ ಬಿಟ್ಬಿಟ್ಟಿರ್ತಾರೆ, ಅದೇ ದಾರಿನಲ್ಲಿ ಹೋಗ್ತೀವಿ. ಯಾರಾದ್ರೂ ಜಗಳ ಆಡ್ತಾ ಇದಾರೆ ಅಂದ್ರೆ ಏನ್ ಆಡ್ತಾರೆ, ಯಾಕೆ ಆಡ್ತಾರೆ, ಏನಾಯ್ತು, ಇದನ್ನ ರೆಕಾರ್ಡ್ ಮಾಡೋದ್ರಲ್ಲೇ ಇರ್ತೀವಿ, ಜಗಳ ಬಿಡಿಸೋದಕ್ಕೆ ಯಾರು ಹೋಗೋದಿಲ್ಲ. ಅಂತ ಮೈಂಡ್ ಸೆಟ್ ನಮ್ಮಲ್ಲಿ ತುಂಬ್ತಾ ಇದೆ. ಅದನ್ನೇ ಹೇಳಿದ್ದು, ನೆಗೆಟಿವ್ ಮೈಂಡ್ ಸೆಟ್ ಅನ್ನೋದು ನಮ್ಮಲ್ಲಿ ಬರ್ತಾ ಇದೆ. ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ, ಮೋದಿ ಅವರು ಹೇಳಿದ್ರಲ್ಲ, ಇನ್ನೊಂದು 10 ವರ್ಷದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಮಾತಾಡೋಗಿರಲ್ಲ, ಅಂತ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈಗಲೂ ಸಮಯ ಇದೆ, ಬದಲಾಗಿ ಅಂತ ಮೋದಿ ಅವ್ರು ಹೇಳ್ತಾ ಇದಾರೆ. ಟ್ರೈ ಮಾಡಿ. ಇಲ್ಲ ಅಂದ್ರೆ ಅವ್ರು ಹೇಳಿದ ಮಾತು ಸತ್ಯ ಅಂತ ಹಾಗೆ ಆಗತ್ತೆ. ಯಾಕೆಂದ್ರೆ ಯಾವ್ಯಾವ ಸ್ಕೀಮು, ಯಾರ್ಯಾರು ಖರ್ಚಾಗ್ತಾ ಇದೆ, ಎಲ್ಲಿಂದ ದುಡ್ಡು ಬರ್ತಾ ಇದೆ, ಯಾರ ಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ, ಯಾರ ಮೇಲೆ ಟ್ಯಾಕ್ಸ್ ಅನ್ನೋ ಬರೆ ಬೀಳುತ್ತೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅದನ್ನ ಯೋಚನೆ ಮಾಡಿ, ಯಾರು ವೋಟ್ ಹಾಕ್ತಾ ಇದೀವಿ, ಯಾಕೆ ವೋಟ್ ಹಾಕ್ತಾ ಇದೀವಿ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಟೈಮ್ ಅನ್ನ ಜಗಳ ಆಡ್ತಾ ಇರೋದು ನೋಡೋದ್ರಲ್ಲಿ, ಇಲ್ಲ ಫನ್ಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೀವಿ. ಇನ್ನು ಉಳಿದಿದ್ದು ನೀವು ಬಿಟ್ಟಿದ್ದು ತಿಳಿಸೋದು ನಮ್ಮ ಕೆಲಸ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.